ನಮ್ಮ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ ಫೋನನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಭೆಯಲ್ಲಿ ಉಪಸ್ಥಿತರು ತಮ್ಮ ನುಡಿಯನ್ನು ಹೇಳುವಂಥ ಎಸಿ ಸಾಹೇಬರ ಜಗದೀಶ್ ಅವರೇ, ನಮ್ಮ ಯುವವಾದಂಥ ಸಣೆಯವರೇ, TH ಅವರೇ, ನಮ್ಮ ನಗರಸಭೆಯ ಗೌರವಿತ ಎಲ್ಲ ಸದಸ್ಯರುಗಳೇ, ಮಹಿಳಾ ಅಭಿವೃದ್ಧಿಯ ಅಂತವರ ಹೆಸರು ಗಂಗಮ್ಮ ಬಾಯಿ, ಹಾಗೆ ಇಲ್ಲಿ ನೆರೆದಿರುವಂಥ ನನ್ನೆಲ್ಲ ಅಂಗನವಾಡಿ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಭಾಳ ಖುಷಿಯಾಯಿತು ಇವತ್ತು ನನಗೂ ಸಹ. ಈ ಒಂದು ಉತ್ತಮವಾದಂಥ ಕಾರ್ಯವನ್ನು ಕೊಟ್ಟಂಥ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಲ್ಲರ ಒಂದು ದೊಡ್ಡ ಚಪ್ಪಳೆ ಬರಲಿ ಅಂತ ನಾನು ಎಲ್ಲಿ ಹೋದರೂ ಹೇಳ್ತಿದ್ದೆ, ಸರ್ ನನ್ನ ಮೊಬೈಲ್ ಫೋನ್ ಏನು ನಮಗೆ ಕೊಟ್ಟಿಲ್ಲ. ಭಾಳ ಅವಶ್ಯಕತೆ ಇರುವಂಥದ್ದು ಇದು. ಯಾಕಂದರೆ ನಮ್ಮ ಅವರು ಹೇಳಿದಂಗೆ ತಾಲೂಕಿನ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಎಲ್ಲ ಸೇವೆಗಳಲ್ಲೂ ಸಹ ನೀವು ಭಾಗಿಯಾಗುವಂಥ ನಮ್ಮದು ಆಸಕ್ತಿ. ನಿಮ್ಮ ಸೇವೆ ಭಾಳ ಪ್ರಮುಖ ಘಟ್ಟ ಇದೆ. ಇಡೀ ರಾಜ್ಯದಲ್ಲಿ ಇವತ್ತು ಭಾಳ ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬಂದು ನಿನ್ನೇನೋ ಒಂದು ಹೋರಾಟ ಮಾಡಿ ಇಲ್ಲಿ ಬಂದಿದ್ದೀರಿ ಅಂತ ಹೇಳಿದ್ರೆ ನೀವು ಭಾಳ ಶಕ್ತಿವಂತರಾಗಿದ್ದೀರಿ, ಅವೆಲ್ಲ ಗಟ್ಟಿಯಾಗಿದ್ದೀರಿ. ಸದಾ ಭಾಳ ವರ್ಷಗಳಿಂದ ನಿಮ್ಮ ಹೋರಾಟದ ಫಲ ಇವತ್ತು ಒಂದು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನೆರವೇರಿಸುವಂಥ ಕೆಲಸ ನಾವು ಮಾಡಬೇಕು. ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಸರ್ಕಾರ ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವ ಇದೆ. ನಿಮ್ಮ ಕೆಲಸಕ್ಕೆ, ನಿಮ್ಮ ಹೋರಾಟಕ್ಕೆ, ನಿಮ್ಮ ಪರ ಏನು ಜನಪರವಾದಂಥ ಕಾಳಜಿ ಇದೆಯಲ್ಲ, ಅದಕ್ಕೆ ಸಂಪೂರ್ಣ ಬೆಂಬಲ ನಾವು ಕೊಡಲಿಕ್ಕೆ ತಯಾರಿದ್ದೀವಿ. ನಮ್ಮದು 5 ಗ್ಯಾರಂಟಿನ ಸಂದರ್ಭದಲ್ಲೂ ಸಹ 6ನೇ ಗ್ಯಾರಂಟಿ ನಿಮ್ಮದಾಗಬೇಕು ಅನ್ನೋದು ಸಹ ಒಂದಿತ್ತು. ನಾವು ನಿಮ್ಮನ್ನು ಕಾಯ್ದುಗೊಳಿಸ್ಬೇಕನ್ನೋ ಒಂದು ಯೋಜನೆಯನ್ನು ಸಹ ನಿಮ್ಮ ಹೋರಾಟದಲ್ಲಿ ಇವತ್ತು ನಾವು ಕೊಟ್ಟಿದ್ದೀವಿ. ಆ ಕಾಯ್ದುಗೊಳಿಸುವಂಥ ಹೋರಾಟ ನಾನು ಸಹ ಬೆಂಬಲ ನಿಮಗೆ ಕೊಡ್ತೇನೆ. ಯಾಕಂದರೆ ನಿಮ್ಮ ಪರವಾಗಿ ಧ್ವನಿಯಾಗಿ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿದೆ. ನಿಮ್ಮನ್ನು ಕಾಯ್ದುಗೊಳಿಸುವಂಥ ಕೆಲಸ ಮಾಡಬೇಕು ಅನ್ನೋದು ಉದ್ದೇಶ ನಮ್ಮದು ಇದೆ. ಯಾಕಂದರೆ ಇವತ್ತು ನಮ್ಮ ಸರ್ಕಾರ ನಿಮಗೆ ಕಾಯ್ದುಗೊಳಿಸಿದ್ರು ತಾಲೂಕಿನ ಪೆನ್ಷನನ್ನು ಜಾರಿ ಮಾಡಬೇಕಾಗಿದೆ ಅಲ್ಲ, ಪೆನ್ಷನ್ ಸಹ ಈಗ ಜಾರಿ ಮಾಡ್ತಾ ಇದ್ದೀವಿ ನಾವು. ಈ ಪೆನ್ಷನ್ ನಿಮಗೆ ಜಾರಿ ಮಾಡಬೇಕಂತ ಭಾಳ ವರ್ಷದ ನಿಮ್ಮ ಕೂಗು, ಹೌದೇ ಅಲ್ಲ? ಪೆನ್ಷನ್ ನಮಗೆ ನಾವೇ ಸ್ನೇಹ ದಾಸರೇ, ಶ್ರಮದ ಸಾರ್ಥಕ ಬದುಕಿಗೆ ತಮವು ಕರಗಲಿ ಸುಮವು ಸುರಲಿ, ಗಮನ ನಮ್ಮದು ಪ್ರಗತಿಗೆ. ದೇವನೊಬ್ಬ ನಾಮ ಹಲವು ಅನ್ನೋ ಹಾಗೆ ಡಿಪೆಂಡ್ ಆಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಒಂದು ಭಾಳ ಮಹತ್ವವಾದಂಥ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದೆ. ಎಲ್ಲರೂ ಭಾಳಷ್ಟು ನೀವು ನಮಗೆ ಕಂಪ್ಲೇಂಟ್ ಮಾಡಿರ್ತೀರಿ, ನಾವು ನಿಮಗೆ BLO ಡ್ಯೂಟಿ ಹಾಕಿದ್ದಾಗ, ಇಲ್ಲ ಅಂಗನವಾಡಿಯಲ್ಲಿ ಇನ್ನೇನೋ ಒಂದು ಎಕ್ಸ್ಟ್ರಾ ಸರ್ವೆ ಮಾಡಿ ಅಂತ ಹೇಳಿದಾಗ, ಸರ್ ನಮ್ಮ ಹತ್ರ ಫೋನ್ ಇರಲ್ಲ, ನೀವು ಸುಮ್ಮನೆ ಕೆಲಸ ಮಾಡಿ ಅಂತ ಹೇಳ್ತೀರಿ ಅಂತೇಳಿ ಇವತ್ತು ಸರ್ಕಾರ ನಿಮ್ಮ ಆ ನೋವಿಗೆ ಸ್ಪಂದಿಸಿದೆ. ಆ ತೊಂದರೆ ಏನಿತ್ತು ಅದನ್ನು ಬಗೆಹರಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಫೋನನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಈ ಏನು ಯೋಜನೆ ಅಡಿಯಲ್ಲಿ ನಿಮಗೆ ಫೋನನ್ನು ಕೊಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಪೋಷಣೆ ಅಭಿಯಾನ ಏನಿದೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಭಾಳ ದೊಡ್ಡ ಯೋಜನೆ. ನಾವು ಕರ್ನಾಟಕ ಭಾಳ ಹಿಂದೆ ಉಳಿದಿದ್ದೀವಿ. ಒಂದು 10-15 ವರ್ಷ ಹಿಂದೆ ನಾವು ನೋಡಿದಾಗ ನ್ಯೂಟ್ರಿಷನ್ ಲೆವೆಲ್ನಲ್ಲಿ ಇವತ್ತು ನಾವು ಭಾಳ ಮುಂದೆ ಬಂದಿದ್ದೇವೆ. ಅದಕ್ಕೆ ಕಾರಣವೇ ಅಂಗನವಾಡಿ ಕೇಂದ್ರಗಳು. ಈ ನಿಮಗೆ ದೂರವಾಣಿ ಏನೀಗ ನಾವು ಕೊಡ್ತೀವಿ ಫೋನ್, ಅದರಿಂದ ಇನ್ನೂ ಈ ಕಾರ್ಯಕ್ರಮ ಅನುಷ್ಠಾನ ಭಾಳ ಚೆನ್ನಾಗಾಗಬೇಕು. ಇವತ್ತು ನಾವು ದೇಶದಲ್ಲೇ ಫಸ್ಟ್ ಸ್ಟೇಟ್ ನಂಬರ್ 1 ಸ್ಥಾನಕ್ಕೆ ನಾವು ಹೋಗಬೇಕು ವಿಚಾರ ಅಲ್ವಾ. ಸೊ ಅದನ್ನು ದಯವಿಟ್ಟು ನಮ್ಮ ಆಶಾ ಕಾರ್ಯಕರ್ತರ ಜೊತೆಗೆ ನಿಮ್ಮ ಸಹಕಾರ ಕೂಡ ತುಂಬ ಮುಖ್ಯವಾಗಿದೆ. ಕೆಲವು ಕಡೆ ತುಂಬ ಚೆನ್ನಾಗಿ ಹೋಗ್ತಾ ಇದ್ದೀರಿ, ಅದು ಇನ್ನು ಕೆಲವು ಕಡೆ ಎಲ್ಲ ಭಾಗದಲ್ಲೂ ಕೂಡ, ಇಡೀ ಸಾಗರ ತಾಲೂಕಿನ ಎಲ್ಲ ಭಾಗಕ್ಕೂ ಕೂಡ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಂದ ನಮ್ಮ ಆಶಾ ಕಾರ್ಯಕರ್ತರಿಗೆ ಸಹಕಾರ ನೀಡಬೇಕು ಅಂಥೇಳಿ ಕೇಳ್ಕೊತಾ ಇದ್ದೀನಿ.